ಸ್ವಿಂಗ್ ಆರ್ಮ್ ಬುಷ್ ಬದಲಾವಣೆ. ರೀಪ್ಲೇಸ್ಮೆಂಟ್ ಆಫ್ ಸ್ವಿಂಗ್ ಆರ್ಮ್ ಬುಷ್. ಸ್ವಿಂಗ್ ಆರ್ಮ್ ಬುಷ್ ದ್ವಿಚಕ್ರ ವಾಹನದ ಸ್ವಿಂಗ್ ಆರ್ಮ್ ಮತ್ತು ಚಾಸಿಸ್ ನಡುವಿರುವ ಒಂದು ಪ್ರಮುಖ ಭಾಗವಾಗಿದ್ದು, ಸಸ್ಪೆನ್ಷನ್ ಸರಾಗವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ಕಾಲಕ್ರಮೇಣ ಇದು ಸವೆದು ಹೋಗುತ್ತದೆ. ಇದು ಬೈಕ್ನ ಸ್ಥಿರತೆ, ಆರಾಮ ಮತ್ತು ಹ್ಯಾಂಡ್ಲಿಂಗ್ ಮೇಲೆ ಪರಿಣಾಮ ಬೀರುತ್ತದೆ. ಸವೆದಿರುವ ಬುಷ್ನಿಂದ ಹೆಚ್ಚು ಆಘಾತದ ಅನುಭವವಾಗುತ್ತದೆ ಮತ್ತು ಟೈರ್ ಬೇಗನೆ ಸವೆದು ಹೋಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸುರಕ್ಷಿತ ಮತ್ತು ಆರಾಮದಾಯಕ ರೈಡಿಂಗ್ ಅನುಭವಕ್ಕಾಗಿ ಸ್ವಿಂಗ್ ಆರ್ಮ್ ಬುಷ್ ಅನ್ನು ಸಮಯಕ್ಕೆ ತಕ್ಕಂತೆ ಬದಲಿಸುವುದು ಅಗತ್ಯವಾಗಿದೆ. ಈ ಕೆಲಸಕ್ಕೆ ಬಳಸಲಾಗುವ ಅಗತ್ಯವಾದ ಟೂಲ್ಸ್ ಮತ್ತು ಉಪಕರಣಗಳು: ರಿಂಗ್ ಸ್ಪ್ಯಾನರ್, ಕಾಂಬಿನೇಷನ್ ಸ್ಪ್ಯಾನರ್, ಟಿ ಸ್ಪ್ಯಾನರ್, ಸಾಕೆಟ್ ರೆಂಚ್, ಸ್ಕ್ರೂ ಡ್ರೈವರ್, ಕಾಂಬಿನೇಷನ್ ಪ್ಲೈಯರ್, ಲಾಂಗ್ ನೋಸ್ ಪ್ಲೈಯರ್, ಮ್ಯಾಲೆಟ್ ಹ್ಯಾಮರ್, hydraulic press machine, oil can, diesel spray bottle, cleaning brush, microfiber cloth. ಈಗ ನಾವು ಅಗತ್ಯವಾದ ಟೂಲ್ಗಳನ್ನು ತಿಳಿದುಕೊಂಡ ನಂತರ ಸ್ವಿಂಗ್ ಆರ್ಮ್ ಬುಷ್ ಅನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಸಹ ತಿಳಿದುಕೊಳ್ಳೋಣ. ಮೊದಲು ಟಿ ಸ್ಪ್ಯಾನರ್ನ ಸಹಾಯದಿಂದ ಸ್ಮಾಲ್ ಸ್ಪ್ರಾಕೆಟ್ ಕವರ್ನ ಬೋಲ್ಟ್ಗಳನ್ನು ತೆಗೆಯಿರಿ. ಕವರ್ ಅನ್ನು ನಿಧಾನವಾಗಿ ತೆಗೆದು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ನಂತರ ಟಿ ಸ್ಪ್ಯಾನರ್ನ ಸಹಾಯದಿಂದ ಚೈನ್ ಕವರ್ನ ಬೋಲ್ಟ್ಗಳನ್ನು ಬಿಚ್ಚಿ ಮತ್ತು ಅದನ್ನು ಹೊರತೆಗೆಯಿರಿ. ಯಾವುದೇ ವಾಷರ್ಗಳು ಅಥವಾ ಇತರ ಸಣ್ಣ ಭಾಗಗಳು ಬಿದ್ದು ಹೋಗದಂತೆ ಜಾಗರೂಕರಾಗಿರಿ. ಚೈನ್ ಲಾಕ್ ಅನ್ನು ಕಾಂಬಿನೇಷನ್ ಪ್ಲೈಯರ್ನ ಸಹಾಯದಿಂದ ಬಿಚ್ಚಿ ಬೇರ್ಪಡಿಸಿ. ಚೈನ್ ಅನ್ನು ಹೊರತೆಗೆದು ಚೈನ್ ಲಿಂಕ್ ಅನ್ನು ತೆಗೆದುಹಾಕಿ. ಇದರಿಂದ ಚೈನ್ ಸಂಪೂರ್ಣವಾಗಿ ಬೇರ್ಪಡುತ್ತದೆ. ನಂತರ ಚೈನ್ ಅನ್ನು ಹಿಂಭಾಗದ ದಿಕ್ಕಿನಿಂದ ನಿಧಾನವಾಗಿ ಎಳೆದು ಸಂಪೂರ್ಣವಾಗಿ ಹೊರತೆಗೆದುಕೊಳ್ಳಿ. ನಂತರ ಟಿ ಸ್ಪ್ಯಾನರ್ನ ಸಹಾಯದಿಂದ ಸಾರಿ ಗಾರ್ಡ್ ಅನ್ನು ತೆಗೆಯಿರಿ. ಈಗ ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ 2 ಹಿಂಭಾಗದ ಶಾಕ್ ಅಬ್ಸಾರ್ಬರ್ಗಳ ನಟ್ಗಳನ್ನು ಸಡಿಲಿಸಿ ಮತ್ತು ಅವುಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಇವುಗಳನ್ನು ತೆಗೆದುಹಾಕುವಾಗ ಒಂದು ಬದಿಯಲ್ಲಿ ಇರುವ ಸೈಲೆನ್ಸರ್ನ ಹಿಂಬದಿಯ ಬೋಲ್ಟ್ ಅನ್ನು ತೆಗೆದುಹಾಕಿ. ಇದರಿಂದ ಆ ಬದಿಯ ಶಾಕ್ ಅಬ್ಸಾರ್ಬರ್ ಅನ್ನು ಸುಲಭವಾಗಿ ಹೊರತೆಗೆದುಕೊಳ್ಳಬಹುದು. ಈಗ ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ವೀಲ್ ಆಕ್ಸೆಲ್ ಅನ್ನು ಸಡಿಲಿಸಿ ಮತ್ತು ಬೋಲ್ಟ್ ತೆಗೆದ ನಂತರ ಚೈನ್ ಅಡ್ಜಸ್ಟರ್ ಅನ್ನು ಹೊರತೆಗೆಯಿರಿ. ನಂತರ ವೀಲ್ ಆಕ್ಸೆಲ್ ಅನ್ನು ಒಂದು ಬದಿಯಿಂದ ಹೊರತೆಗೆಯಿರಿ. ಅದರ ನಂತರ ಬ್ರೇಕ್ ಪ್ಯಾನಲ್ ಸೈಡ್ ಕಾಲರ್ ಅನ್ನು ಹೊರತೆಗೆದುಹಾಕಿ. ಮುಂದೆ ರಿಂಗ್ ಸ್ಪ್ಯಾನರ್ ಬಳಸಿ ಬ್ರೇಕ್ ಸ್ಟಾಪರ್ ಆರ್ಮ್ನ ನಟ್ ಅನ್ನು ತೆರೆದು ಬ್ರೇಕ್ ಅಸೆಂಬ್ಲಿಯನ್ನು ಬ್ರೇಕ್ ಡ್ರಮ್ನಿಂದ ಹೊರತೆಗೆದುಕೊಳ್ಳಿ. ಈಗ ಕಾಂಬಿನೇಷನ್ ಸ್ಪ್ಯಾನರ್ನ ಸಹಾಯದಿಂದ ಹಾಫ್ ಆಕ್ಸೆಲ್ ಅನ್ನು ತೆರೆದು ಚೈನ್ ಅಡ್ಜಸ್ಟರ್ ಜೊತೆಗೆ ಅದನ್ನು ಹೊರತೆಗೆದುಕೊಳ್ಳಿ. ಇದರ ನಂತರ ಸ್ವಿಂಗ್ ಆರ್ಮ್ನಿಂದ ಹಿಂಭಾಗದ ವೀಲ್ ಅನ್ನು ಹೊರತೆಗೆಯಿರಿ. ಮುಂದೆ ಬ್ರೇಕ್ ಪೆಡಲ್ ಸ್ಪ್ರಿಂಗ್ ಅನ್ನು ಸ್ವಿಂಗ್ ಆರ್ಮ್ನಿಂದ ಎಚ್ಚರಿಕೆಯಿಂದ ತೆಗೆದುಹಾಕಿ. ನಂತರ ಸಾಕೆಟ್ ಸ್ಪ್ಯಾನರ್ ಮತ್ತು ಯಾರ್ಚೆಟ್ನ ಸಹಾಯದಿಂದ ರಿಯರ್ ಸ್ವಿಂಗ್ ಆರ್ಮ್ ಆಕ್ಸೆಲ್ ನಟ್ ಅನ್ನು ಸಡಿಲಿಸಿ. ಆಕ್ಸೆಲ್ ಅನ್ನು ಹೊರತೆಗೆದುಕೊಳ್ಳಲು ಮ್ಯಾಲೆಟ್ ಹ್ಯಾಮರ್ ಬಳಸಿ. ಇದರಿಂದ ಸ್ವಿಂಗ್ ಆರ್ಮ್ ಸುಲಭವಾಗಿ ಹೊರಬರುತ್ತದೆ. ನಂತರ ನೋಸ್ ಪ್ಲೈಯರ್ ಬಳಸಿ ಕ್ಲಿಪ್ ಅನ್ನು ತೆಗೆದು ಸ್ವಿಂಗ್ ಆರ್ಮ್ ಮೇಲೆ ಇರುವ ಬ್ರೇಕ್ ಸ್ಟಾಪರ್ ರಾಡ್ ಅನ್ನು ರಿಂಗ್ ಸ್ಪ್ಯಾನರ್ ಮತ್ತು ಓಪನ್ ಎಂಡೆಡ್ ಸ್ಪ್ಯಾನರ್ನ ಸಹಾಯದಿಂದ ತೆಗೆದುಹಾಕಿ. ಈಗ ಹೈಡ್ರಾಲಿಕ್ ಪ್ರೆಸ್ ಯಂತ್ರದ ಸಹಾಯದಿಂದ ಸ್ವಿಂಗ್ ಆರ್ಮ್ನಲ್ಲಿ ಇರುವ ಹಳೆಯ ಬುಷ್ ಅನ್ನು ಹೊರತೆಗೆದು ಹೊಸ ಬುಷ್ ಅನ್ನು ಫಿಟ್ ಮಾಡಿ. ಈ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಡೀಸೆಲ್, ಕ್ಲೀನಿಂಗ್ ಬ್ರಷ್ ಮತ್ತು ಮೈಕ್ರೋಫೈಬರ್ ಬಟ್ಟೆಯ ಸಹಾಯದಿಂದ ಸ್ವಿಂಗ್ ಆರ್ಮ್, ಚೈನ್ ಸ್ಲೈಡರ್, ಬ್ರೇಕ್ ಸ್ಟಾಪರ್ ರಾಡ್ ಮತ್ತು ಸ್ವಿಂಗ್ ಆರ್ಮ್ ಆಕ್ಸೆಲ್ ರಾಡ್ ಅನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಈಗ ಸ್ವಿಂಗ್ ಆರ್ಮ್ ಅನ್ನು ಬಿಗಿಗೊಳಿಸುವ ಸ್ಥಳವನ್ನು, ಅಂದರೆ ಬಳಕೆ ಮಾಡುವ ಜಾಗವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಈಗ ಸ್ವಿಂಗ್ ಆರ್ಮ್ ಮೇಲೆ ಚೈನ್ ಸ್ಲೈಡರ್ ಅನ್ನು ಹಾಕಿ. ಬ್ರೇಕ್ ಸ್ಟಾಪರ್ ರಾಡ್ ಅನ್ನು ಅಳವಡಿಸಿ. ಬೋಲ್ಟ್ ಅನ್ನು ಬಿಗಿಗೊಳಿಸಿ ಮತ್ತು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಟೈಟ್ ಮಾಡಿ. ನಂತರ ಕಾಟರ್ ಪಿನ್ ಅನ್ನು ಹಾಕಿ. ಈಗ ಸ್ವಿಂಗ್ ಆರ್ಮ್ ಅನ್ನು ಮೋಟಾರ್ ಸೈಕಲ್ ಚಾಸಿಸ್ಗೆ ಅಳವಡಿಸಿ.
ಸ್ವಿಂಗ್ ಆರ್ಮ್ ಆಕ್ಸೆಲ್ಗೆ ಎಣ್ಣೆ ಹಚ್ಚಿ ಅಥವಾ ಆಯಿಲಿಂಗ್ ಮಾಡಿ ಅದನ್ನು ಸ್ವಿಂಗ್ ಆರ್ಮ್ನಲ್ಲಿ ಹಾಕಿ. ಸ್ವಿಂಗ್ ಆರ್ಮ್ ನಟ್ ಅನ್ನು ಸಾಕೆಟ್ ಮತ್ತು ಯಾರ್ಚೆಟ್ನ ಸಹಾಯದಿಂದ ಟೈಟ್ ಮಾಡಿ. ನಂತರ ಬ್ರೇಕ್ ಪೆಡಲ್ ಸ್ಪ್ರಿಂಗ್ ಅನ್ನು ಸ್ವಿಂಗ್ ಆರ್ಮ್ಗೆ ಅಳವಡಿಸಿ. ಈಗ ಸ್ವಿಂಗ್ ಆರ್ಮ್ನಲ್ಲಿ ವೀಲ್ ಅನ್ನು ಮರು ಅಳವಡಿಸಿ. ಹಾಫ್ ಆಕ್ಸೆಲ್ ನಟ್ ಅನ್ನು ಹಾಕಿ ಮತ್ತು ಕಾಂಬಿನೇಷನ್ ಸ್ಪ್ಯಾನರ್ನ ಸಹಾಯದಿಂದ ಟೈಟ್ ಮಾಡಿ. ನಂತರ ವೀಲ್ ಡ್ರಮ್ನಲ್ಲಿ ಬ್ರೇಕ್ ಅಸೆಂಬ್ಲಿಯನ್ನು ಅಳವಡಿಸಿ ಮತ್ತು ಆಕ್ಸೆಲ್ ಅನ್ನು ಫಿಟ್ ಮಾಡುವಾಗ ಒಂದು ಬದಿಯಲ್ಲಿ ಬ್ರೇಕ್ ಪ್ಯಾನೆಲ್ ಸೈಡ್ ಕಾಲರ್ ಹಾಗೂ ಚೈನ್ ಅಡ್ಜಸ್ಟರ್ ಅನ್ನು ಅಳವಡಿಸಿ. ಆಕ್ಸೆಲ್ ನಟ್ ಅನ್ನು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಟೈಟ್ ಮಾಡಿ. ಅದಾದ ನಂತರ ಬ್ರೇಕ್ ಸ್ಟಾಪರ್ ರಾಡ್ ಅನ್ನು ಡ್ರಮ್ ಪ್ಲೇಟ್ಗೆ ಸರಿಯಾಗಿ ಫಿಟ್ ಮಾಡಿ ಮತ್ತು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಟೈಟ್ ಮಾಡಿ. ಈಗ ಎರಡೂ ಹಿಂಭಾಗದ ಅಥವಾ ರಿಯರ್ ಶಾಕ್ ಅಬ್ಸಾರ್ಬರ್ಗಳನ್ನು ಸ್ವಿಂಗ್ ಆರ್ಮ್ಗೆ ಅಳವಡಿಸಿ. ಮೇಲ್ಭಾಗದಲ್ಲಿ ಸ್ಯಾರಿ ಗಾರ್ಡ್ ಅನ್ನು ಹಾಕಿ ಮತ್ತು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಸರಿಯಾದ ಟಾರ್ಕ್ನಲ್ಲಿ ಟೈಟ್ ಮಾಡಿ. ಈಗ ಚೈನ್ ಅನ್ನು ಚೈನ್ ವೀಲ್ ಮೇಲೆ ಹಾಕಿ ಲಾಕ್ ಮಾಡಿ. ನಂತರ ಚೈನ್ ಕವರ್ ಅನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿ. ಕೊನೆಯಲ್ಲಿ ತಯಾರಕರ ಸೂಚನೆಗಳ ಪ್ರಕಾರ ಚೈನ್ ಅನ್ನು ಸರಿಯಾದ ಟೆನ್ಷನ್ಗೆ ಟೈಟ್ ಮಾಡಿ. ಈಗ ನಿಮ್ಮ ಬೈಕ್ನ ಸ್ವಿಂಗ್ ಆರ್ಮ್ ಬುಷ್ ಅನ್ನು ಬದಲಾಯಿಸಲಾಗಿದೆ ಮತ್ತು ಎಲ್ಲಾ ಭಾಗಗಳನ್ನು ಸರಿಯಾದ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಚೈನ್ ಟೆನ್ಷನ್ ಹಾಗೂ ಎಲ್ಲಾ ನಟ್ ಬೋಲ್ಟ್ಗಳು ಸರಿಯಾದ ಟಾರ್ಕ್ನಲ್ಲಿ ಟೈಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಬೈಕ್ನ ಸ್ವಿಂಗ್ ಆರ್ಮ್ ಮತ್ತು ಚೈನ್ ಟೆನ್ಷನ್ ಅನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ಸರಿಯಾಗಿ ಅಡ್ಜಸ್ಟ್ ಮಾಡುವುದು ಹೇಗೆ ಎಂಬುದನ್ನು ಕಲಿಯಿರಿ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಸ್ವಿಂಗ್ ಆರ್ಮ್ ಬುಷ್ ಅನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ವಿವರವಾಗಿ ತಿಳಿದುಕೊಂಡೆವು. ಸ್ವಿಂಗ್ ಆರ್ಮ್ ಬುಷ್ ಒಂದು ಪ್ರಮುಖ ಘಟಕವಾಗಿದ್ದು, ಮೋಟಾರ್ ಸೈಕಲ್ನ ಸಸ್ಪೆನ್ಷನ್ ಚಲನೆಯನ್ನು ಸರಾಗವಾಗಿ ನಡೆಸಲು ಸಹಾಯ ಮಾಡುತ್ತದೆ. ಕಾಲಕ್ರಮೇಣ ಇದು ಸವೆಯುತ್ತಾ ಬೈಕ್ನ ಸ್ಥಿರತೆ ಮತ್ತು ಹ್ಯಾಂಡ್ಲಿಂಗ್ ಮೇಲೆ ಪರಿಣಾಮ ಬೀರುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಾವು ಚೈನ್ ಕವರ್, ರಿಯರ್ ಶಾಕ್ ಅಬ್ಸಾರ್ಬರ್, ವೀಲ್ ಆಕ್ಸೆಲ್, ಬ್ರೇಕ್ ಅಸೆಂಬ್ಲಿ ಮತ್ತು ಇತರ ಭಾಗಗಳನ್ನು ತೆಗೆದುಹಾಕುವುದು, ನಂತರ ಹೊಸ ಬುಷ್ ಅನ್ನು ಫಿಟ್ ಮಾಡುವುದು ಮತ್ತು ಸ್ವಚ್ಛಗೊಳಿಸುವುದರ ಕುರಿತು ತಿಳಿದುಕೊಂಡೆವು. ಸ್ವಿಂಗ್ ಆರ್ಮ್ ಮತ್ತು ಚೈನ್ ಟೆನ್ಷನ್ ಅನ್ನು ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡಲು ತೆಗೆದುಕೊಳ್ಳಬೇಕಾದ ಹಂತಗಳನ್ನು ನಾವು ನೋಡಿದ್ದೇವೆ. ಕೊನೆಗೆ ಎಲ್ಲಾ ಭಾಗಗಳು ಸರಿಯಾದ ಟಾರ್ಕ್ನಲ್ಲಿ ಇನ್ಸ್ಟಾಲ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಈ ವಿಡಿಯೋದ ಮೂಲಕ ಸ್ವಿಂಗ್ ಆರ್ಮ್ ಬುಷ್ನ ನಿಯಮಿತ ನಿರ್ವಹಣೆ ಹೇಗೆ ಸುರಕ್ಷಿತ ಮತ್ತು ಆರಾಮದಾಯಕ ರೈಡಿಂಗ್ ಅನುಭವವನ್ನು ಖಚಿತಪಡಿಸುತ್ತದೆ ಎಂಬುದನ್ನು ಕಲಿತೆವು. ಬನ್ನಿ ಈಗ ಒಂದು ಚಟುವಟಿಕೆಯನ್ನು ಮಾಡೋಣ. ಒಂದು ವೇಳೆ ನಿಮ್ಮ ಬೈಕ್ನ ಸ್ವಿಂಗ್ ಆರ್ಮ್ ಬುಷ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವಾದರೆ ಅದಕ್ಕೆ ಕಾರಣಗಳು ಏನಿರಬಹುದು? ಬುಷ್ ಅನ್ನು ಬದಲಿಸುವ ಅಗತ್ಯವಿದೆಯೇ ಎಂದು ಹೇಗೆ ನಿರ್ಧರಿಸಬಹುದು?